ಹಣವನ್ನು ಡಬಲ್ ಅಥವಾ 4 ಪಟ್ಟು ಮಾಡಿಕೊಡುವುದಾಗಿ ಹೇಳಿ ವಂಚನೆ ನಡೆಸುತ್ತಿದ್ದ ಅಂತರಾಜ್ಯ ಜಾಲವನ್ನು ಪೊಲೀಸರು ಭೇದಿಸಿದ್ದಾರೆ. ಈ ಪ್ರಕರಣದಲ್ಲಿ ಮಹಾರಾಷ್ಟ್ರದ 2 ಪೊಲೀಸರು ಸಿಬ್ಬಂದಿ ಸೇರಿ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ಗೋಕಾಕ್ ತಾಲೂಕಿನ ಶ್ರೀನಗರದಲ್ಲಿ ನಡೆದ ದಾಳಿಯಲ್ಲಿ ಆರೋಪಿಗಳು ಬಿಳಿ ಕಾಗದವನ್ನು ರಾಸಾಯನಿಕ ಬಳಸಿ ನೋಟುಗಳಾಗಿ ಪರಿವರ್ತಿಸಬಹುದು ಎಂದು ನಂಬಿಸಿ ಸಾರ್ವಜನಿಕರಿಂದ ಹಣ ಪಡೆಯುವುದು ವಂಚಿಸುತ್ತಿದ್ದರೆಂದು ತಿಳಿದು ಬಂದಿದೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಮನಿ ಡಬ್ಲಿಂಗ್ ಫ್ರಾಡ್ ಒಂದು ರಿಪೋರ್ಟ್ ಆಗಿದೆ. ನಿನ್ನೆ ಸಾಯಂಕಾಲ ಸುಮಾರು 8 ಜನ ಒಂದು ಮನಿ ಡಬ್ಲಿಂಗ್ ಸ್ಕೀಮಲ್ಲಿ ಮಾಡ್ತಾ ಇದ್ದಾರೆ, ಜನರನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಂಬ ಮಾಹಿತಿ ನಮಗೆ ಬಂತು. ಮಾಹಿತಿ ಬಂದ ನಂತರ DSP ಅವ್ರಿಗೆ ಮಾಹಿತಿ ಬಂದ ನಂತರ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಮತ್ತು CP ಅವರನ್ನು ಕೂಡ ಅಲ್ಲಿ ಏನು ನಡೀತಾ ಇದೆ ಅಂದರೆ ಎಂದು ಕಳಿಸಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಇದು ಶ್ರೀನಗರ್ ಏರಿಯಾ ಆಫ್ ಗೋಕಾಕ್ನಲ್ಲಿ ಆಗಿರೋದು ಕಂಡು ಬಂದಿರ್ತದೆ. ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಇಂತಹ ಒಂದು ಮೋಸ ನಡೀತಾ ಇರೋದು, ಮನಿ ಡಬಲ್ ಮಾಡಿ ಕೊಡ್ತಾ ಇದೀವಿ ಅಂದರೆ ಇಲ್ಲಿ ಮೋಸ ನಡೀತಾ ಇರೋದು ಕಂಡು ಬಂದಿದೆ. ಸೊ ಇದರಲ್ಲಿ ಮೋಡಸ್ ಹೆಂಗೆ ಅಂದ್ರೆ ಒಂದು ಒರಿಜಿನಲ್ ಕರೆನ್ಸಿ ನೋಟಲ್ಲಿ ಬ್ಲ್ಯಾಕ್ ಕೋಟಿಂಗ್ ಇಂಕ್ ತರ ಒಂದು ಕೆಮಿಕಲ್ ಅನ್ನು ಮೇಲೆ ಹಾಕಿಬಿಟ್ಟು ಬ್ಲ್ಯಾಕ್ ಪೇಪರ್ ತರ ಹಾಕ್ತಾರೆ. ಬ್ಲ್ಯಾಕ್ ಪೇಪರ್ ತರ ಹಾಕಿಬಿಟ್ಟು ಇದನ್ನು ಒಂದು ಹೀಟ್ ಮಾಡಿಬಿಟ್ಟು ಒಂದು ಕೆಮಿಕಲ್ ಅಲ್ಲಿ ಹಾಕ್ತಿರಂದ್ರೆ ಇದು ಕರೆನ್ಸಿ ನೋಟ್ ಆಗಿಬಿಡುತ್ತೆ ಅಂದ್ರೆ ಜನರಿಗೆ ಹೇಳ್ತಾರೆ. ನೋಡುವುದಕ್ಕೆ ಅದಕ್ಕೆ ಒಂದು ಜಸ್ಟ್ ಬ್ಲ್ಯಾಕ್ ಪೇಪರ್ ಇದು. ಫಸ್ಟ್ ಇದನ್ನು ಒಂದು ಕೆಮಿಕಲ್ ಹೀಟ್ ಮಾಡಬೇಕು, ಅದಾದ್ಮೇಲೆ ಒಂದು ಲಿಕ್ವಿಡ್ ಅಲ್ಲಿ ಹಾಕಬೇಕು. ಹಾಕಿ ನಂತರ ಇದು ಕರೆನ್ಸಿ ನೋಟ್ ಆಗಿಬಿಡುತ್ತೆ ಅಂದ್ರೆ ಮೋಸ ಮಾಡ್ತಾರೆ. ಒರಿಜಿನಲ್ ನೋಟಲ್ಲಿ ಕೋಟಿಂಗ್ ಇರ್ತದೆ, ಹೀಟ್ ಮಾಡ್ತಾರೆ, ಒಂದು ಕೆಮಿಕಲ್ ಅಲ್ಲಿ ಹಾಕ್ತಾರೆ, ಈಗ ಕರೆನ್ಸಿ ನೋಟ್ ಸಿಗ್ತದೆ. ಸೊ ಇದೇ ರೀತಿಯಲ್ಲಿ ನಾರ್ಮಲ್ ಬ್ಲ್ಯಾಕ್ ಕಲರ್ ಪೇಪರ್ ಅನ್ನು ಇಟ್ಕೊಂಡು ಒಂದು ಬಂಡಲ್ ಆಗಿ ಇಟ್ಕೊಂಡಿರ್ತಾರೆ. ಈ ಬಂಡಲ್ಸ್ ಎಲ್ಲ ಕರೆನ್ಸಿ ನೋಟ್ ಆಗುತ್ತದೆ. ನಿಮಗೆ ಎರಡು ಬೇಕಾಗುತ್ತದೆ, ಈ ಮೆಷಿನ್ ಬೇಕಾಗುತ್ತದೆ ಮತ್ತು ಈ ಕೆಮಿಕಲ್ ಬೇಕಾಗುತ್ತದೆ. ಮೆಷಿನ್ ಅಲ್ಲಿ ಹೀಟ್ ಮಾಡಿ ಕೆಮಿಕಲ್ ಅಲ್ಲಿ ಹಾಕ್ಬಿಡ್ತಾರೆ. ಅಂದ್ರೆ ಈಗ ನನ್ನ ಬ್ಯಾಗ್ ಅಲ್ಲಿ ಇರುವ ಅಷ್ಟು ಒಂದು ಕರೆನ್ಸಿ ನೋಟನ್ನು ಕೂಡ ಬ್ಲ್ಯಾಕ್ ನೋಟ್ ಕೂಡ ಕರೆನ್ಸಿ ಆಗಿಬಿಡುತ್ತೆ ಅಂದ್ರೆ ಮೋಸ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಒಂದು ಬ್ಲ್ಯಾಕ್ ಪೇಪರ್ ಕರೆನ್ಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾರ್ಮಲ್ ಕರೆನ್ಸಿ ಪೇಪರ್ ಅಲ್ಲಿ ಕೋಟಿಂಗ್ ಮಾಡಿ ಮೋಸ ಮಾಡಿರೋದು. ಇದು ಯಾರು ಹೆಂಗೆ ಅಂದ್ರೆ ನೋಡೋ ಸಂದರ್ಭದಲ್ಲಿ ಜಯಶ್ರೀ ಬಾಬು ಎಂಬ ಒಂದು ಲೇಡಿ ಮಹಾರಾಷ್ಟ್ರನಲ್ಲಿ ಇರ್ತಾಳೆ. ಅವಳಿಗೆ ಇಲ್ಲಿ ಗೋಕಾಕ್ ಅಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಎಂಬವನ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಇವರಿಬ್ಬರಿಗೆ ಪರಿಚಯ ಆಗುವಾಗ ಆ ಲೇಡಿ ಮಹಾರಾಷ್ಟ್ರನಲ್ಲಿ ಇಂತಹ ಮೋಸ ಮಾಡುವುದು ಕಂಡು ಬಂದಿರ್ತದೆ. ಅವಳು ಇವನಿಗೆ ಗೋಕಾಕ್ ಅಲ್ಲಿ ಮಾಡೋಣ ಅಂದ್ರೆ ಇವರಿಬ್ಬರು ಸೇರಿ ಪ್ಲಾನ್ ಮಾಡ್ತಾರೆ. ಇವರ ಜೊತೆಗೆ ಪರಶುರಾಮ್ ಭೀಮ್ಸಿ ಬಡ್ಕಾರಿ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಆಲ್ರೆಡಿ ಅವನ ಮೇಲ್ಗಡೆ 3 ರಾಬರಿ ಕೇಸ್ ಇದೆ, ಇವನು ಕೂಡ ಸೇರ್ಕೊಳ್ತಾನೆ. ಮತ್ತು ಇಮ್ರಾನ್ ಬಾಬಾಜಾನ್ ಜುನಾದಿ ಇವನು ಗೋಕಾಕ್ ಇವನು ಕೂಡ ಅದರಲ್ಲಿ ಸೇರ್ಕೊಳ್ತಾನೆ. ಒಟ್ಟು 3 ಜನ ಗೋಕಾಕ್ಲಿಂದ ಮಹಾರಾಷ್ಟ್ರದಿಂದ 5 ಜನವನ್ನು ಕರೀತಾರೆ ಈ ಅಫೆನ್ಸ್ ಅನ್ನು ಮಾಡುವುದಕ್ಕೆ. ಸೊ ಜಯಶ್ರೀ ಕಾಂಬ್ಳೆ, ಮನಿಷಾ ರಾಜು ಗೈಕ್ವಾಡ್ ಇವರು ಕೂಡ ಮಹಾರಾಷ್ಟ್ರದವರು, ಮತ್ತು ಉಜ್ವಾಲ್ ತುಳಸಿರಾಮ್ ಇವನು ಕೂಡ ಮಹಾರಾಷ್ಟ್ರದವನು, ಮತ್ತು 2 ಮಹಾರಾಷ್ಟ್ರದಿಂದ 2 ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆನಂದ್ ಪ್ರಕಾಶ್ ನರ್ವಾಡೆ ಇವನು ಪೊಲೀಸ್ ಕಾನ್ಸ್ಟೇಬಲ್ ಠಾಣೆಯಲ್ಲಿ ಇದ್ದಾನೆ. ದಿಲ್ದರ್ ರಬಾನಿ ಶೇಖ್ ಹೆಡ್ ಕಾನ್ಸ್ಟೇಬಲ್ ಕ್ರೈಮ್ ಬ್ರಾಂಚ್ ಪಲ್ಗಾರ್ ಮಹಾರಾಷ್ಟ್ರ. 2 ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ ಹಾಕೊಂಡು ಇಂಥ ಒಂದು ಅಫೆನ್ಸ್ ಅನ್ನು ಮಾಡಿರುತ್ತಾರೆ. ಇವರು ಎಲ್ಲರನ್ನು ಕೂಡ ಅರೆಸ್ಟ್ ಆಗಿದೆ. ಇದರಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಬಿಟ್ಟು ಉಳಿದ 7 ಜನವನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ.